ಪೊರ್ಕಿಗೆ ಸಂಕಷ್ಟಗಳು ತಪ್ತಾ ಇಲ್ಲ. ಈ ದಾಸನ ಪರ ವಕೀಲರು ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರು ಕೂಡ ರಿಲೀಸ್ ಆಗೋದು ಡೌಟ್ ಎನ್ನಲಾಗ್ತಾ ಇದೆ. ಈ ಕಾಟೇರ್ನಿಗೆ ಸ್ಪೆಷಲ್ ಕೋರ್ಟ್ನಿಂದ ಸಂಕಷ್ಟ ಎದುರಾಗ್ಲಿದ್ಯಾ ಅನ್ನೋ ಚರ್ಚೆ ಕೂಡ ಈಗ ಶುರುವಾಗಿದೆ. ಹಾಗಾದ್ರೆ ಯಾವ ಕಾರಣಕ್ಕೆ ನೀವೇ ನೋಡಿ. ಶೀಟ್ ಸಲ್ಲಿಸಿದ್ರು ಪೊರ್ಕಿ ರಿಲೀಸ್ ಡೌಟ್. ಜೈಲು ದಾಸನಿಗೆ ಸ್ಪೆಷಲ್ ಕೋರ್ಟ್ ಸಂಕಷ್ಟನ. ಜೈಲು ದಾಸನಿಗೆ ಸಂಕಷ್ಟಗಳ ಸರಮಾಲೆ ತಪ್ಪುತ್ತಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸುತ್ತಿರುವ ಕಾಟೇರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ್ರು ಜೈಲಿನಿಂದ ಹೊರಬರುವುದು ಡೌಟ್ ಎನ್ನಲಾಗ್ತಾ ಇದೆ. 90 ದಿನದ ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆದರೆ ಪೊರ್ಕಿ ಬಿಡುಗಡೆ ಆಗೋದೇ ಅನುಮಾನ. ದರ್ಶನ್ಗೆ ಸ್ಪೆಷಲ್ ಕೋರ್ಟ್ ಸಂಕಷ್ಟ ಎದುರಾಗಲಿದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದರೂ ನಂತರ ಪೊಲೀಸರಿಂದ ಸಂಕಷ್ಟ ಶುರುವಾಗುತ್ತೆ. ಟ್ರಯಲ್ಗಾಗಿ ವಿಶೇಷ ಕೋರ್ಟ್ ಅಥವಾ ಫಾಸ್ಟ್ ಟ್ರ್ಯಾಕ್ ಮೊರೆ ಹೋಗೋದಕ್ಕೆ ಪೊಲೀಸರು ಸಿದ್ಧತೆ ಆರಂಭಿಸಿದ್ದಾರೆ. ವಿಶೇಷ ಕೋರ್ಟ್ ರಚನೆಗೆ ಅನುಮತಿ ಕೊಟ್ಟರೆ ದರ್ಶನ್ಗೆ ಪ್ರತಿ ಹಂತದಲ್ಲೂ ಕಂಟಕ ಎದುರಾಗಲಿದೆಯಂತೆ. ಹಾಗಾದ್ರೆ ವಿಶೇಷ ಕೋರ್ಟ್ನಲ್ಲಿ ಹೇಗಿರುತ್ತೆ ವಿಚಾರಣೆ ಅನ್ನೋದನ್ನ ನೋಡೋದಾದ್ರೆ, ವಿಶೇಷ ಕೋರ್ಟ್ನಲ್ಲಿ ಪ್ರತಿದಿನ ಟ್ರಯಲ್ ನಡೆಯುತ್ತೆ. ರೇಣುಕಾ ಕೊಲೆ ಕೇಸ್ ಮಾತ್ರ ಕೋರ್ಟ್ನಲ್ಲಿ ವಿಚಾರಣೆ. ವಿಶೇಷ ಕೋರ್ಟ್ನಲ್ಲಿ ಕೇಸ್ ಟ್ರಯಲ್ ಬೇಗ ಸಾಗುತ್ತೆ. ಬೇಗ ಟ್ರಯಲ್ ನಡೆದ್ರೆ ಜಾಮೀನು ಸಿಗೋದು ಡೌಟ್. ತ್ವರಿತವಾಗಿ ಟ್ರಯಲ್ ನಡೆಯದಿದ್ರೆ ಜಾಮೀನು ಕೊಡಬಹುದು. ವಿಶೇಷ ನ್ಯಾಯಾಲಯಕ್ಕೆ ಮನವಿ ಮಾಡಿರುವ ಪೊಲೀಸರು ಆರೋಪ ಸಾಬೀತಾದ್ರೆ ಜೀವಾವಧಿ ಶಿಕ್ಷೆ ವಿಧಿಸುವ ಸಾಧ್ಯತೆ. ಆದಷ್ಟು ಬೇಗ ಜೈಲು ಪಂಜರದಿಂದ ಮುಕ್ತನಾಗಬಹುದೆಂಬ ಕನಸು ಕಂಡಿದ್ದ ಪೊರ್ಕಿಗೆ ಸ್ಪೆಷಲ್ ಕೋರ್ಟ್ ಸಂಕಷ್ಟ ಎದುರಾಗಿದೆ. ಆರೋಪ ಸಾಬೀತಾದರೆ ಜೀವಾವಧಿ ಶಿಕ್ಷೆ ಅನುಭವಿಸಬೇಕಾಗಬಹುದು. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನೆರಡು ತಿಂಗಳಲ್ಲಿ ಪೊರ್ಕಿ ಬಿಡುಗಡೆ ಆಗ್ತಾನಂತೆ. ಓಂ ಶಕ್ತಿ ಶಾರದಾಂಬೆ ದೇವಸ್ಥಾನದ ಅರ್ಚಕನ ಮಗಳು ಅಚ್ಚರಿಯ ಭವಿಷ್ಯವನ್ನ ನುಡಿದಿದ್ದಾರೆ. ಈ ದಾಸನಿಗಾಗಿ ದೇವಿ ಮೊರೆ ಹೋಗಿರುವಂತ ಈಗ ಅಭಿಮಾನಿಗಳು ಖುಷ್ ಆಗಿದ್ದಾರೆ. ಅವಂದು ಟೈಮ್ ಸರಿ ಇಲ್ಲಂತೆ, ಅವಂದು ಮೀನರಾಶಿಯಾಗಿರುತ್ತೆ, ಅವಂದು ಗ್ರಹಗತಿಗಳು ಸರಿ ಇಲ್ಲ. ಇಲ್ಲಾಂದಿದ್ರೆ ವಿಶ್ವಕ್ಕೆ ಯಾವ ಒಂದು ಬಿಡುಗಡೆ ಆಗಿರೋನಂತೆ 15 ದಿನದಲ್ಲಿ. ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಇನ್ನೂ 1.5 ತಿಂಗಳು ಒಳಗಡೆ ಅವ್ನು ಬರ್ತಾನಂತೆ. 1.5 ತಿಂಗಳು ಒಳಗಡೆ ಹೆಚ್ಚು ಕಮ್ಮಿ ಬರ್ತಾನೆ. ಅಷ್ಟೊಳಗಡೆ ಆ ಗ್ರಹಗತಿ ಸರಿ ಇಲ್ದಿದ್ದ ಕಾರಣ ಆ ಕೇತು ದೇಶ ಅವನ ನಡೀತಾ ಇರೋದ್ರಿಂದ ಅವ್ನ ಕಾಲ್ ಕೆಳಗಾದ್ರೂ ತೊಂದರೆ ಆಗ್ತಾ ಇರೋದು ಅವ್ನಿಗೆ. ಹೆಚ್ಚು ಕಮ್ಮಿ 2 ತಿಂಗಳೇ ಆಗ್ಬಹುದು, ಹೇಳಕ್ ಬರಲ್ಲ. ಅವ್ನು ತೊಂದರೆಯಲ್ಲಿದೆ. ಜೈಲಿನಿಂದ ಪೊರ್ಕಿ ರಿಲೀಸ್ಗೆ ದೈವದ ಮೊರೆ. ದಾಸನ ಬಗ್ಗೆ ಭವಿಷ್ಯ ನುಡಿದ ಅರ್ಚಕರ ಮಗಳು. ಸೆಂಟ್ರಲ್ ಜೈಲಿನಲ್ಲಿ ಪೊರ್ಕಿಗೆ ಬಿರಿಯಾನಿ ಸಿಗದೆ ವಿಲವಿಲ ಅಂತಿದ್ದಾನೆ. ಪತಿ ಬಿಡುಗಡೆಗೆ ಪತ್ನಿ ವಿಜಯಲಕ್ಷ್ಮಿ ಮಹಾ ಚಂಡಿಕಾ ಯಾಗ ಮಾಡಿಸಿದ್ದು ಆಯ್ತು. ಬನಶಂಕರಿ ದೇವಸ್ಥಾನದಲ್ಲಿ ಪ್ರಾರ್ಥಿಸಿದ್ದು ಆಯ್ತು. ದರ್ಶನ್ ಬಿಡುಗಡೆ ಬಗ್ಗೆ ಅಭಿಮಾನಿಯೊಬ್ಬ ಓಂ ಶಕ್ತಿ ಶಾರದಾಂಬೆ ದೇವಿ ಮೊರೆ ಹೋಗಿದ್ದಾರೆ. ಕುಟ್ಟೋ ಕಲ್ಲು ಮೂಲಕ ಬರೆದು ಭವಿಷ್ಯ ಕೇಳಿದ್ದಾನೆ. ಜೈಲಿನಿಂದ ಪೊರ್ಕಿ ಬಿಡುಗಡೆ ಬಗ್ಗೆ ಓಂ ಶಕ್ತಿ ಶಾರದಾಂಬೆ ದೇವಿ ಭವಿಷ್ಯ ನುಡಿದಿದೆ. ಬೆಂಗಳೂರಿನ ಬಾಪೂಜಿ ನಗರದ ಶಾರದಾಂಬೆ ದೇವಸ್ಥಾನದ ಅರ್ಚಕರ ಮಗಳು ಕಲ್ಲು ಕುಟ್ಟೋ ಮೂಲಕ ಭವಿಷ್ಯ ನುಡಿದಿದ್ದಾರೆ. 2 ತಿಂಗಳ ಒಳಗೆ ಬಿಡುಗಡೆ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ದರ್ಶನ್ ಮೀನರಾಶಿಯಲ್ಲಿದ್ದಾರೆ. ಟೈಮ್ ಸರಿ ಇಲ್ಲ, ಗ್ರಹಗತಿಗಳು ಸರಿಯಿಲ್ಲ, ಗುರುಬಲ ಇಲ್ಲ, ಕೆಟ್ಟ ದೆಸೆ ನಡೆಯುತ್ತಿದೆ. RR ನಗರದ ದರ್ಶನ್ ನಿವಾಸಕ್ಕೆ ವಾಸ್ತು ದೋಷವಿದೆ, ಮನೆ ಮೂಲೆ ಸರಿಯಿಲ್ಲ ಅಂತ ಅರ್ಚಕರ ಮಗಳು ಭವಿಷ್ಯ ನುಡಿದಿದ್ದಾರೆ. ಗ್ರಹಗತಿ ಸರಿ ಇಲ್ಲ, ಶರ್ಮಾತ್ಮನು ಆಸ್ಥಾನದಲ್ಲಿ ಬಂದು ಕೂತವನಂತೆ. ಎಪ್ಪನಿಗೆ 7:30 ನಡೀತಾ ಇದೆ. ಅವನಲ್ಲಿ ಗ್ರಹಗತಿಗಳು ಸರಿ ಇಲ್ಲ, ಗುರುಬಲ ಇಲ್ಲ ಅಂತೆ. ಅವನಿಗೆ ವಾಸ್ತು ದೋಷ ಇದೆ ಇದಂತೆ. ಮೂಲೆ ಸರಿ ಇಲ್ಲ, ಕೆಲವೊಂದು ಮನೆಯಲ್ಲಿ ವಾಸ್ತು ಕರೆಕ್ಟ್ ಆಗಿಲ್ಲ. ಅರ್ಚಕರ ಮಗಳು ಹೇಳಿದಂತೆ ಇನ್ನೆರಡು ತಿಂಗಳಲ್ಲಿ ದಾಸ ರಿಲೀಸ್ ಆಗ್ತಾರಾ? ಪೊರ್ಕಿ ಬಗ್ಗೆ ಶಾರದಾಂಬೆ ದೇವಿ ಭವಿಷ್ಯ ನಿಜವಾಗುತ್ತಾ? ರೌಡಿ ಗ್ಯಾಂಗ್ಗೆ ಶುಭ ಸುದ್ದಿ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಅದು 3 ರಾಜ್ಯದ 8 ಜಿಲ್ಲೆಗಳ ಜೀವನಾಡಿ. ಆದ್ರೀಗ ಜಲಾಶಯದ ಗೇಟ್ ಮುರಿದು ರೈತರಿಗೆ ಬರ ಸಿಡಿಲು ಬಡಿದಂತಾಗಿದೆ. ಈ ಜಲಾಶಯದಿಂದ ನೀರು ಪೋಲಾಗ್ತಾ ಇದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ಮುರಿದು ಆತಂಕ. ಸ್ಥಳಕ್ಕೆ ಡಿಸಿಎಂ ಡಿಕೆಶಿ ಭೇಟಿ ಪರಿಶೀಲನೆ. ಗೇಟ್ ಜೊತೆ ಮುರಿಯಿತು ರೈತರ ಬದುಕು. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಟ್ಟಾಗಿರೋ ಪರಿಣಾಮ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ನದಿಗೆ ಬಿಡಲಾಗ್ತಿದೆ. ಇದರಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ತುಂಗಭದ್ರಾ ಜಲಾಶಯದ ಗೇಟ್ ಕಿತ್ತು ಹೋಗಿರೋ ಪರಿಣಾಮ ನೀರು ಪೋಲಾಗ್ತಿದೆ. ತುಂಗಭದ್ರಾ ಜಲಾಶಯದಿಂದ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ. ಜಲಾಶಯದ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಸಂಚಾರವನ್ನ ನಿಷೇಧಿಸಲಾಗಿದೆ. ಡ್ಯಾಂಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದ್ರು. ಜಲಾಶಯ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ. ಯಾರೂ ಆತಂಕ ಪಡೋ ಅಗತ್ಯವಿಲ್ಲ. 4-5 ದಿನಗಳಲ್ಲಿ ಸರಿಪಡಿಸಲು ಪ್ರಯತ್ನಿಸುತ್ತೇವೆ ಅಂತ ಹೇಳಿದ್ರು. ನಾವು ಕೆಳಗಡೆ ಕಂಪ್ಲೀಟ್ ಡೌನ್ ಸ್ಟ್ರೀಮ್ ಅಲ್ಲಿ ಎಲ್ಲರೂ ಕೂಡ ಎಲ್ಲ ಗೇಟು ಈಗಾಗಲೇ ಓಪನ್ ಆಗಿದೆ. ಎಲ್ಲರೂ ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಡೌನ್ ಸ್ಟ್ರೀಮ್ ಅಲ್ಲಿ ಬಹಳ ಹುಷಾರಾಗಿರಬೇಕು, ಜಾಗೃತರಾಗಿರಬೇಕು ಅಂತೇಳಿ ಎಲ್ಲರೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅವ್ರ ಒಂದು ಒಪಿನಿಯನ್ ಏನಿದೆ ಅಂತಂದರೆ ನೀರು ಓಪನ್ ಮಾಡದೆ ನಾವು ಅದನ್ನು ರಿಪೇರಿ ಮಾಡೋಕ್ಕಾಗೋದಿಲ್ಲ ಅಂತ. ಬಟ್ ಎಕ್ಸ್ಪರ್ಟ್ಸ್ ಕಮಿಟಿ ಏನು ಹೇಳ್ತಾರೆ ಅಂದ್ಬಿಟ್ಟು ಅಲ್ಟಿಮೇಟ್ಲಿ ಫೈನಲ್ ನಾವು ನೋಡಬೇಕಾಗಿದೆ. ಡ್ಯಾಮ್ ಇಂಪಾರ್ಟೆಂಟು. ಸಂಸದ ತುಕಾರಾಂ ಕೂಡ ಡ್ಯಾಂಗೆ ಭೇಟಿ ನೀಡಿದ್ದು ಅಗತ್ಯ ಕ್ರಮ ಕೈಗೊಳ್ಳೋ ಭರವಸೆ ನೀಡಿದ್ರು. ಇಲ್ಲ, ನಾರ್ಮಲಿ ನಾವು 75% ನಾವು ಗೇಟ್ಗಳನ್ನ ರಿಪೇರಿ ಮಾಡ್ತೀವಿ. ನಾನು ಕೇಳಿದೆ 33 ಗೇಟ್ಗಳನ್ನ ಯಾಕೆ ರಿಪೇರಿ ಮಾಡಲ್ಲ? ಲಾಸ್ಟ್ ಇಯರು ಡೆಡ್ ಸ್ಟೋರೇಜ್ ಬಂದಿತ್ತು. ಡೆಡ್ ಸ್ಟೋರೇಜ್ ಬಂದಾಗ ನಾವು ಕೂಡ ಪ್ರಿಕಾಷನ್ಸ್ ತೊಗೊಂಡು ನಾವು ಮಾಡಬೇಕಾಗಿತ್ತಲ್ಲ, ಅದನ್ನು ಮಾಡಬೇಕು. ಅದು ಯಾವ್ಯಾವುದು 75% ಮೇಂಟೆನೆನ್ಸ್ ಮಾಡಿದರೆ ರಿಪೋರ್ಟ್ ಕೊಡ್ರಿ ಅಂತ ಹೇಳಿದ್ದೀನಿ. ಪ್ರತಿ ಸಲ ಬರಗಾಲದಿಂದ ಕಂಗೆಟ್ಟಿದ್ದ ರೈತರು ಇದೀಗ ಡ್ಯಾಂ ಭರ್ತಿಯಾಯಿತು ಅನ್ನೋ ಖುಷಿಯಲ್ಲಿದ್ದಾಗಲೇ ಗೇಟ್ ಮುರಿದು ಆತಂಕ ಎದುರಾಗಿದೆ. ಕೂಡಲೇ ಸರ್ಕಾರ ಈ ಸಮಸ್ಯೆ ಬಗೆಹರಿಸಿ ನೀರು ಉಳಿಸಬೇಕಾಗಿದೆ. ಕೆ ಸುರೇಶ್ ಚೌಹಾಣ್ ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಅದು ಜನರ ಜೀವನಾಡಿ ಆಗಿರುವಂತಹ ತುಂಗಭದ್ರಾ ಜಲಾಶಯ. ಆದ್ರೀಗ ಜನರ ಪಾಲಿಗೆ ಅಭದ್ರ ಜಲಾಶಯವಾಗಿದೆ. ಈ ಡ್ಯಾಂನಿಂದ ಪೋಲಾಗ್ತಿರುವಂತಹ ನೀರು ರೈತರ ಜೀವನಕ್ಕೆ ಕೂಡ ಕೊಳ್ಳಿ ಇಡ್ತಾ ಇದೆ. ತುಂಗಭದ್ರಾ ಜಲಾಶಯ ರಾಜ್ಯದ ಅತಿ ದೊಡ್ಡ ಜಲಾಶಯ, ಕರುನಾಡಿನ ಜೀವನಾಡಿ, ಲಕ್ಷ ರೈತರ ಜೀವನಧಾರ. ಮಳೆಯ ನರ್ತನಕ್ಕೆ ಟಿಬಿ ಡ್ಯಾಂ ಮೈತುಂಬಿತ್ತು. ಮೇಘನಾದಕ್ಕೆ ತುಂಬಿ ತುಳುಕ್ತಾ ಇತ್ತು. 105 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ 104.5 ಟಿಎಂಸಿ ನೀರು ಸಂಗ್ರಹವಾಗಿತ್ತು. ಇಂಥ ಜಲಾಶಯದ ಮೇಲೆ ಅದು ಯಾರ ಕಣ್ಬಿತ್ತೋ ಗೊತ್ತಿಲ್ಲ. ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ನ ಚೈನ್ ತುಂಡು ತುಂಡಾಗಿದೆ. ಟಿಬಿ ಡ್ಯಾಂನ ಲಕ್ಷ ಕ್ಯೂಸೆಕ್ ನೀರು ಪೋಲು. ನಿಜ, ಕ್ರಸ್ಟ್ ಗೇಟ್ ಚೈನ್ ತುಂಡಾಗಿರೋ ಪರಿಣಾಮ ತುಂಗಭದ್ರಾ ಜಲಾಶಯದಿಂದ ಲಕ್ಷ ಕ್ಯೂಸೆಕ್ ನೀರು ಪೋಲಾಗ್ತಿದೆ. ಸುಮಾರು 3 ಲಕ್ಷ ಕ್ಯೂಸೆಕ್ನಷ್ಟು ನೀರನ್ನ ನದಿಗೆ ಹರಿಬಿಡಲಾಗಿದೆ. ಹೊಸ ಗೇಟ್ನ ಅಳವಡಿಸಬೇಕಾದ್ರೆ ಜಲಾಶಯದಲ್ಲಿರೋ 60 ಟಿಎಂಸಿ ನೀರನ್ನ ಖಾಲಿ ಮಾಡಬೇಕು. ಅದರ ಅರ್ಥ ಒಂದು ಕೆಆರ್ಎಸ್ ಡ್ಯಾಂ ಸಂಪೂರ್ಣವಾಗಿ ಖಾಲಿ ಮಾಡಿದಂತೆ. ನಿಜ, ತುಂಗಭದ್ರಾ ಜಲಾಶಯದಿಂದ ಲಕ್ಷ ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಟ್ಟ ಪರಿಣಾಮ ಹಂಪಿಯ ಸ್ಮಾರಕಗಳು ಮತ್ತೆ ಮುಳುಗಡೆಯಾಗಿವೆ. ಹಂಪಿಯ ಸಾಲು ಮಂಟಪ, ಜನಿವಾರ ಮಂಟಪ, ಧಾರ್ಮಿಕ ವಿಧಿವಿಧಾನಗಳ ಮಂಟಪ, ಪುರಂದರ ದಾಸರ ಮಂಟಪ ತುಂಗಭದ್ರಾ ನದಿ ನೀರಲ್ಲಿ ಮುಳುಗಿ ಹೋಗಿದೆ. ಮುಳುಗುವ ಭೀತಿಯಲ್ಲಿ ಕಂಪ್ಲಿ ಸೇತುವೆ.
ಟಿಬಿ ಡ್ಯಾಂ ಗೇಟ್ ತುಂಡಾದ ಕಾರಣ ಬಳ್ಳಾರಿಯಲ್ಲಿ ಕಂಪ್ಲಿ ಸೇತುವೆ ಮತ್ತೆ ಮುಳುಗುವ ಭೀತಿಯಲ್ಲಿದೆ. ಸೇತುವೆ ಮುಳುಗೋಕೆ ಇನ್ನು 2 ರಿಂದ 3 ಅಡಿ ಮಾತ್ರ ಬಾಕಿ ಇದೆ. ಮುಂಜಾಗ್ರತಾ ಕ್ರಮವಾಗಿ ಸೇತುವೆ ಮೇಲೆ ಸಂಚಾರವನ್ನ ಬಂದ್ ಮಾಡಲಾಗಿದೆ. ರೈತರ ಜೀವನಕ್ಕೂ ಕೊಳ್ಳಿಟ್ಟ ಚೈನ್ ಲಿಂಕ್. ಭೀಕರ ಬರದಿಂದ ಕೊಪ್ಪಳ ವಿಜಯನಗರದ ರೈತರು ತತ್ತರಿಸಿ ಹೋಗಿದ್ರು. ಈ ಬಾರಿಯಾದ್ರೂ ಉತ್ತಮ ಫಸಲು ನೋಡೋ ಕನಸು ಕಂಡಿದ್ರು. ಆದರೆ ಟಿಬಿ ಡ್ಯಾಂನಲ್ಲಿ ತುಂಡಾದ ಗೇಟ್ ಚೈನ್ ರೈತರ ಜೀವನಕ್ಕೂ ಕೊಳ್ಳಿ ಇಟ್ಟಿದೆ. ಜಲಾಶಯದಲ್ಲಿ 60 ಟಿಎಂಸಿ ನೀರು ಖಾಲಿಯಾದ್ರೆ ಉಳಿದ ನೀರು ರೈತರು ಬೆಳೆದ ಒಂದೇ ಒಂದು ಬೆಳೆಗೂ ಸಾಕಾಗೋದಿಲ್ಲ. ಕಿರು ಸೇತುವೆ ಮೇಲೆ ಜನರ ಹುಚ್ಚಾಟ. ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಿದೆ. ಇಷ್ಟಾದರೂ ಕೊಪ್ಪಳದಲ್ಲಿ ಟಿಬಿ ಡ್ಯಾಂ ಬಳಿ ಇರೋ ಕಿರು ಸೇತುವೆ ಮೇಲೆ ಹುಚ್ಚಾಟ ಆಡ್ತಿದ್ದಾರೆ. ಅಪಾಯದ ಸ್ಥಳದಲ್ಲಿ ನಿಂತು ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದಾರೆ. ಕೂಡಲೇ ಎಚ್ಚೆತ್ತ ಪೊಲೀಸರು ಸೇತುವೆ ಮೇಲೆ ನೆರೆದಿದ್ದವರನ್ನ ಓಡಿಸಿದ್ರು. ಕ್ಯಾಮರಾಮ್ಯಾನ್ ದುರ್ಗೇಶ್ ಜೊತೆ ಈರಯ್ಯ ಹಿರೇಮಠ, ಕೊಪ್ಪಳ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.